ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಪವಿತ್ರ ಅತ್ತೆ ರಾಧಿಕಾ ವಿರುದ್ಧನೇ ತಿರುಗಿ ಬಿದ್ರ. ಇಲ್ಲಿ ನಿಜಕ್ಕೂ ಅತ್ತೆ ರಾಧಿಕಾನೇ ಪವಿತ್ರ ಮಾತಿಗೆ ನಿಜಕ್ಕೂ ನಡುಗಿ ಹೋಗ್ತಿದ್ದಾರೆ. ಹಾಗಿದ್ರೆ ಏನಾಯ್ತು, ಏನ್ ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ತಾತ ಎಲ್ಲ ಜವಾಬ್ದಾರಿಯನ್ನ ರಾಧಿಕಾಯಿಂದ ಕಿತ್ತು ಪವಿತ್ರಾಗೆ ಕೊಡ್ತಾರ. ಆ ಕ್ಷಣನೇ ನಿಜಕ್ಕೂ ಕೂಡ ರಾಧಿಕಾಗೆ ಸ್ವಲ್ಪ ಕೂಡ ಇಷ್ಟ ಆಗುವುದಿಲ್ಲ. ತನ್ನ ಇಡೀ ಜವಾಬ್ದಾರಿ ಅಧಿಕಾರವನ್ನ ಇಲ್ಲಿ ಪವಿತ್ರಾಗೆ ಕೊಡಿಸೋದ್ರ ಬಗ್ಗೆ ನಿಜಕ್ಕೂ ರಾಧಿಕಾಗೆ ತುಂಬಾ ಬೇಜಾರಿರತ್ತ. ಆದ್ರೆ ತಾತನ ಮುಂದೆ ಮಾತಾಡೋಕಾಗದೆ ಅವ್ರು ಏನನ್ನ ಕೂಡ ಮಾತನಾಡುವುದಿಲ್ಲ. ಇಲ್ಲಿ ಮಾವನ ಮಾತಿಗೆ ಸಮ್ಮತಿಸ್ತಾರೆ. ಜೊತೆಗೆ ದೇವ್ ಮುಂದೆ ಖುಷಿಯಿಂದಾನೆ ತನ್ನ ಜವಾಬ್ದಾರಿಯನ್ನ ತನ್ನ ಸೊಸೆ ಕೈಗಿಡ್ತಾರ. ಆದ್ರೆ ಪವಿತ್ರಾಗೂ ಕೂಡ ಗೊತ್ತಿತ್ತು ರಾಧಿಕಾ ಮನಸ್ಸಲ್ಲಿ ನಿಜಕ್ಕೂ ಕೂಡ ಕೋಪ ಅನ್ನೋದು ಕೆಂಡಾಮಂಡಲವಾಗಿದೆ ಅಂತ ಹೇಳಿ. ಇದರ ನಡುವೆ ಆ ಒಂದು ಮನೆಯನ್ನ ಇಲ್ಲಿ ಪವಿತ್ರ ಹೆಸರಿಗೆ ಬರೆದಿದ್ದಾರೆ ತಾತ. ಇದು ಮನೆಯವ್ರು ಯಾರಿಗೂ ಕೂಡ ಅಷ್ಟಾಗಿ ಇಷ್ಟ ಆಗುವುದಿಲ್ಲ ಎಕ್ಸೆಪ್ಟ್ ದೇವನ್ನ ಬಿಟ್ಟು. ಅದರಲ್ಲೂ ನಮ್ರತಾಗಂತೂ ಇದ್ಯಾವುದು ಕೂಡ ನನಗೆ ಸೇರ್ಬೇಕಾಗಿದ್ದು ಅವಳಿಗೆ ಸೇರ್ಬೇಕಾಗಿದ್ದಲ್ಲ ಅಂತ ಹೇಳಿ ಆಕೆಯ ಒಂದು ಕಿಚ್ಚು ಜಾಸ್ತಿ ಆಗ್ತದ. ಇದರ ನಡುವೆ ರಾಧಿಕಾ ಅವ್ರಿಗೆ ನಿಜಕ್ಕೂ ನಮ್ರತಾ ಬಗ್ಗೆ ತುಂಬಾನೇ ತುಂಬಾನೇ ನೊಂದ್ಕೂತಿದ್ದಾರೆ. ಬಿಕಾಸ್ ಇಲ್ಲಿ ಈ ರೀತಿಯಾಗಿ ಪವಿತ್ರಾಗೆ ಪ್ರಾಶಸ್ತ್ಯವನ್ನ ಕೊಡ್ತಿರೋದ್ರಿಂದ ಅಲ್ಲಿ ನಮ್ರತಾ ಮನಸ್ಸಿಗೆ ಖಾಸಿ ಆಗ್ಬಹುದು ಅಂತ. ಹಾಗಾಗೇನೆ ಅವರು ನಿಜಕ್ಕೂ ನಮ್ರತಾ ಬಗ್ಗೆನೇ ಯೋಚನೆ ಮಾಡ್ತಾರೆ. ಇದೆಲ್ಲದರ ನಡುವೆ ಆ ಒಂದು ಮನೆಯ ಗೃಹ ಪ್ರವೇಶ ಆಗ್ಬೇಕು ಅಂತ ಹೇಳಿ ಬಯಸ್ತಾರೆ. ಹಾಗಾಗಿ ಇಡೀ ಕುಟುಂಬ ಆ ಒಂದು ಮನೆಗೆ ಹೋಗ್ತಾರೆ. ಆ ಒಂದು ಮನೆಗೆ ಹೋಗ್ತಿದ್ದಾಗೆ ಹೊಸ ಕಥೆಯೊಂದು ತೆರೆದುಕೊಂಡಿದೆ. ಯಾಕಂದ್ರೆ ಆ ಮನೆಯನ್ನ ನೋಡ್ಕೊತಿದ್ದಂತಹ ಕೆಲಸದಾಕೆ ಪದ್ಮಮ್ಮನ್ನ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ ಇಲ್ಲಿ ಗೋವರ್ಧನ್ ಅವರು ಆಕೆಯನ್ನ ಮನೆ ಕೆಲಸದ ಆಕೆಗಿಂತ ಹೆಚ್ಚಾಗಿ ತಮ್ಮ ಕುಟುಂಬದ ಒಂದು ಮಹಿಳೆ ಅನ್ನೋ ರೀತಿಯಲ್ಲಿ ನೋಡ್ತಿದ್ದಾರೆ. ಎಲ್ರಿಗೂ ಅದು ಅನುಮಾನವನ್ನ ತರಿಸುತ್ತೆ. ಅದಕ್ಕೆ ಸರಿಯಾಗಿ ಇಲ್ಲಿ ಪದ್ಮ ಅವರ ಒಂದು ಮಗಳು ನಿಜಕ್ಕೂ ಆ ಒಂದು ಮನೆಯಲ್ಲಿ ಕೆಲಸ ಮಾಡ್ತಿರೋದ್ರ ಬಗ್ಗೆ ಸಿಡಿದೇಳ್ತಾರೆ. ಬಟ್ ಅಮ್ಮ ಮಾತ್ರ ಮನೆ ಕೆಲಸ ಮಾಡುವುದೇ ನನ್ನ ಒಂದು ಕೆಲಸ, ಆ ಮನೆ ಋಣ ನಮ್ಮ ಮೇಲಿದೆ ಅಂತಾನೆ ಹೇಳ್ತಿದ್ದಾರೆ. ಬಟ್ ಅವರ ಮಗಳು ಮಾತ್ರ ಇವತ್ತಿನ ನಮ್ಮ ಸ್ಥಿತಿಗೆ ಅವರ ಮನೆಯವರೇ ಕಾರಣ ಅಂತ ಹೇಳ್ತಿದ್ದಾರೆ. ಇತ್ತ ಕಡೆ ಗೋವರ್ಧನ್ ಅವರು ಕೂಡ ಒಂದು ರೀತಿಯ ಪಾಪ ಪ್ರಜ್ಞೆಯಲ್ಲೇ ಇದ್ದಾರೆ ಅಂತ ಹೇಳ್ಬೋದು. ಇತ್ತ ಕಡೆ ಪವಿತ್ರ ಮತ್ತೆ ದೇವ್ ಕೂತ್ಕೊಂಡು ಪೂಜೆ ಮಾಡಬೇಕು ಅಂತ ತಾತ ನಿರ್ಧಾರವನ್ನ ಮಾಡ್ತಾರೆ. ಆದ್ರೆ ಪವಿತ್ರ ಈ ಮನೆಯ ಹಿರಿಯ ಜೋಡಿಗಳಾಗಿರ್ತಕ್ಕಂಥ ತಾತ ಮತ್ತೆ ಅಜ್ಜಿಯನ್ನ ಬಿಟ್ರೆ ಈ ಮನೆ ಯಜಮಾನಮ್ಮ ಆಗಿರ್ತಕ್ಕಂಥ ತನ್ನ ಅತ್ತೆ ಮತ್ತೆ ಮಾವನೇ ಪೂಜೆ ಕೂತ್ಕೋಬೇಕು ಅಂತ ಆಸೆ ಪಡ್ತಾರೆ. ಹಾಗಾಗಿ ತಾತ ಕೂಡ ಅದಕ್ಕೆ ಒಪ್ಕೋತಾರೆ. ಇಲ್ಲಿ ರಾಧಿಕಾ ಮತ್ತೆ ಅವರ ಗಂಡ ಇಬ್ರು ಕೂಡ ಪೂಜೆಗೆ ಕುಳಿತುಕೋಬೇಕಾಗಿದೆ. ಈ ಒಂದು ಸಮಯದಲ್ಲಿ ರಾಧಿಕಾ ಮುಂದೆ ಅವರ ಗಂಡ ಒಂದು ಸತ್ಯವನ್ನ ಹೇಳ್ತಾರ. ಇಲ್ಲಿ ರಾಧಿಕಾ ಮತ್ತೆ ಅವ್ರ ಗಂಡ ಇಬ್ರಿಗೂ ಕೂಡ ಆಗೋದಿಲ್ಲ. ಬಿಕಾಸ್ ಇಲ್ಲಿ ಗಂಡನ ಮೇಲೆ ತುಂಬಾನೇ ಬೇಸರ ಇದೆ ರಾಧಿಕಾ ಅವ್ರಿಗೆ. ಬಿಕಾಸ್ ಅವರು ಬೇರೆ ಯಾವುದೋ ಹೊರಗಡೆ ಸಂಬಂಧ ಇಟ್ಕೊಂಡಿದ್ದಾರೆ ಅಂತ. ಆದ್ರೆ ಗೋವರ್ಧನ್ ಅವರು ಹೇಳೋದು ನೀನು ತಪ್ಪು ತಿಳ್ಕೊಂಡಿದ್ಯಾ, ಅದರ ಸ್ವರೂಪ ಏನು ಅನ್ನೋದು ನೀನು ಗೊತ್ತಿಲ್ಲ ಅಂತ ಹೇಳಿದಾಗ ಸತ್ಯ ಹೇಳ್ಬೇಕಲ್ವಾ, ಹೇಳಿದ್ರೆ ಗೊತ್ತಾಗತ್ತೆ, ಹೇಳಿ ಅಂತಾರೆ ರಾಧಿಕಾ. ಆದ್ರೆ ಇಲ್ಲಿ ಗೋವರ್ಧನ್ ಅವರು ಯಾವುದೇ ರೀತಿಯಲ್ಲೂ ಕೂಡ ಸತ್ಯವನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಡ್ತಾರೆ. ಸಮಯ ಬಂದಾಗ ಗೊತ್ತಾಗತ್ತೆ, ಆಗ ನಿನಗೆ ಗೊತ್ತಾಗತ್ತೆ ನಾನು ಏನ್ ಮಾಡಿದೆ ಅಂತ. ನನ್ನ ಕನಸು ಮನಸ್ಸಿನಲ್ಲೂ ಕೂಡ ನಿನಗೆ ದ್ರೋಹ ಮಾಡೋದಕ್ಕೆ ಇಚ್ಛೆ ಪಟ್ಟವನಲ್ಲ, ಇವತ್ತು ಮಾಡಿಲ್ಲ, ಹಿಂದೆ ಮಾಡಿಲ್ಲ, ಮುಂದೆ ಮಾಡೋದು ಕೂಡ ಇಲ್ಲ ಅಂತ ಹೇಳ್ತಾರೆ. ಅದರಿಂದ ನಮ್ಗೆ ಒಂದು ಖಾತ್ರಿ ಸಿಗತ್ತೆ, ಖಂಡಿತವಾಗ್ಲೂ ರಾಧಿಕಾ ಅವ್ರಿಗೆ ಮೋಸ ಮಾಡಿ ಹೊರಗಡೆ ಅವ್ರು ಯಾವುದೇ ರೀತಿ ಸಂಬಂಧನ ಇಟ್ಕೊಂಡಿಲ್ಲ, ಅದು ಬೇರೆ ಸ್ವರೂಪದ್ದು ಅಂತ. ಹಾಗಿದ್ರೆ ಆಕೆ ಯಾರು, ಆಕೆ ಎಲ್ಲಿದ್ದಾರೆ, ಯಾವ ರೀತಿಯ ಸ್ವರೂಪದ್ದು, ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕಾಗಿದೆ. ಇದರ ನಡುವೆ ಮಗುದೊಂದು ಗುಟ್ಟು ಕೂಡ ಹೊರಬೀಳ್ತದೆ. ಯಾಕಂದ್ರೆ ಮನೆ ಕೆಲಸದ ಆಕೆಯ ಮಗಳು ನಿಜಕ್ಕೂ ಕೂಡ ಈ ಫ್ಯಾಮಿಲಿ ಕಂಡ್ರೇನೆ ತುಂಬಾನೇ ಸಿಟ್ಟಾಗ್ತಾರೆ. ಇದರ ನಡುವೆ ಆಕೆಯ ಮಗುವಿಗೆ ಆಕ್ಸಿಡೆಂಟ್ ಆಗ್ಬಿಡತ್ತೆ. ಈ ಒಂದು ವಿಷಯ ಗೊತ್ತಾದಾಗ ಗೋವರ್ಧನ್ ಅವರು ತಬ್ಬಿಬ್ಬಾಗ್ಬಿಡ್ತಾರೆ. ಪೂಜೆಯಲ್ಲೇ ಕುಳಿತಿರ್ತಾರೆ ಗೋವರ್ಧನ್ ಅವರು. ಆ ಕಡೆ ಪದ್ಮಮ್ಮ ಸೌಂಡ್ ಮಾಡಿ ಕಿರ್ಚ್ಕೊಂಡ ತಕ್ಷಣ ಪೂಜೆಯಿಂದನೇ ಎದ್ದು ಹೋಗಿ ಏನಾಯ್ತು ಅಂದಾಗ ಮೊಮ್ಮಗುವಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿದ ತಕ್ಷಣ ಗೋವರ್ಧನ್ ಅವರನ್ನ ಕರ್ಕೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಮನೆಯವ್ರಿಗೆ ಯಾರಿಗೂ ಏನು ಹೇಳ್ಬೇಡ ಅಂತ ಕೂಡ ಹೇಳಿರ್ತಾರೆ. ಹಾಗಾಗಿ ಪವಿತ್ರ ಏನನ್ನ ಕೂಡ ಹೇಳುವುದಿಲ್ಲ. ಇಲ್ಲಿ ಅವರು ಬರ್ದೇ ಇರೋದ್ರಿಂದ ಪವಿತ್ರ ಮತ್ತೆ ದೇವ ಪೂಜೆ ಕುಳಿತುಕೊಂಡು ಪೂಜೆಯನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತ. ಅತ್ತ ಕಡೆ ಹಾಸ್ಪಿಟಲ್ಗೆ ಹೋಗಿದ್ದಂತಹ ಗೋವರ್ಧನ್ ಅವರು ಆ ಮಗುವನ್ನ
ಜೀವ ಉಳಿಸ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾರೆ. ಕೊನೆಗೂ ಆ ಮಗುವನ್ನ ಕಾಪಾಡ್ಕೋತಾರ. ಈ ಕಡೆ ವಿನುತಾ ಮಗುನ ಕಾಪಾಡಿದ್ದಾಯ್ತು, ಮಗು ಆರಾಮಾಗಿದೆ ಅಂದಾಗ ನಿಮ್ಗೆ ಯಾವುದೇ ಕಾರಣಕ್ಕೂ ಒಳ್ಳೇದಾಗುದಿಲ್ಲ, ನನ್ನ ಶಾಪ ತಟ್ಟುತ್ತೆ, ಖಂಡಿತ ನೀವು ಬೆಲೆ ತೆತ್ತೀರಾ ಅಂತ ಶಾಪವನ್ನ ಹಾಕ್ತಾರ. ಇದರಿಂದಾಗಿ ಗೋವರ್ಧನ್ ಅವರು ಕುಸಿತು ಹೋಗ್ತಾರ. ತಮ್ಮ ಮನೆಯ ಒಂದು ವಂಶೋದ್ಧಾರಕ ಅಂತ ಹೇಳಿ ಆ ಮಗುವಿನ ಬಗ್ಗೆ ಮಾತನಾಡ್ತಿದ್ದಾರೆ ಗೋವರ್ಧನ್. ಹಾಗಿದ್ರೆ ವಂಶೋದ್ಧಾರಕ ಹೇಗಾಗತ್ತೆ ಅನ್ನೋದು ನಿಜಕ್ಕೂ ಕೂಡ ಗೊತ್ತಾಗ್ತಿಲ್ಲ. ಇಲ್ಲಿ ದೇವ್, ತಿಲಕ್ ಹಾಗೆ ತಮ್ಮನ ಮಕ್ಕಳು ಬಿಟ್ಟು ಬೇರೆ ಯಾರು ಕೂಡ ಅಲ್ಲ. ಬಟ್ ಆ ಮಗುಗೆ ಹೇಗೆ ಹಾಗಿದ್ರೆ ಇಲ್ಲಿ ಮನೇಲಿ ಇರ್ತಕ್ಕಂಥವ್ರೆ ಆಕೆಗೆ ಮೋಸ ಮಾಡಿ ಮಗುವಿಗೆ ಜನ್ಮಕ್ಕೆ ಕಾರಣ ಆಗಿದ್ದಾರೆ ಅನ್ಕೊಂಡ್ರೆ ಅದು ಕೂಡ ಇಲ್ಲ. ಅದು ಹೇಗೆ ಈ ಮನೆಯ ವಂಶೋದ್ಧಾರಕ ಅನ್ನೋದಕ್ಕೆ ನಿಜಕ್ಕೂ ಉತ್ತರ ಸಿಗ್ಬೇಕಾಗಿದೆ. ಜೊತೆಗೆ ಪವಿತ್ರಳನ್ನ ಕೂಡ ಅದು ಕಾಡ್ತಿದೆ. ಯಾಕೆ ಒಂದು ಕೆಲಸದಾಕೆಗೋಸ್ಕರ ಅವರು ಅಷ್ಟು ಗಾಬರಿಯಿಂದ ಅವ್ರ ಜೊತೆ ಹೋಗಿದ್ದು, ಪೂಜೆಯನ್ನ ಬಿಟ್ಟು ಕೂಡ ಏನಿರಬಹುದು ಅಲ್ಲಿ ಅಂತ ಹೇಳಿ. ಇದರ ನಡುವೆ ಪೂಜೆ ಎಲ್ಲವೂ ಕೂಡ ಮುಗಿಯತ್ತೆ, ಊಟ ಎಲ್ಲಾನು ಕೂಡ ಆಗತ್ತೆ. ತದನಂತರ ಎಲ್ಲರೂ ಕೂಡ ಅವರ ಹಳೆ ಮನೆಗೆ ಹೊರಡ್ತಾರೆ. ಬಟ್ ಪವಿತ್ರ ದೇವ್ ಅಲ್ಲೇ ಇರಬೇಕು ಅಂತ ಕೂಡ ತಾತ ಹೇಳ್ತಾರೆ. ಇಲ್ಲೂ ಕೂಡ ರಾಧಿಕಾ ಪವಿತ್ರ ಬಗ್ಗೆ ತಪ್ಪು ತಿಳ್ಕೊತಾರೆ. ಇದು ತಾತನ ನಿರ್ಧಾರ ಆಗಿದೆ. ಬಟ್ ಇಲ್ಲಿ ದೇವ್ ಜೊತೆ ಇರಬೇಕು ಅನ್ನೋ ಕಾರಣಕ್ಕೆ ಎಲ್ಲರನ್ನ ಓಡಿಸಿ ತಾನು ಮಾತ್ರ ಪವಿತ್ರ ಉಳ್ಕೊಂಡ್ಲು ಅಂತ ಹೇಳಿ ಪವಿತ್ರ ವಿರುದ್ಧ ಸಿಡಿದೇಳ್ತಾರೆ ರಾಧಿಕಾ. ಒಂದಿನ ಬೇಕು ಅಂದ್ರೆ ನನ್ನನ್ನ ಕೂಡ ಮನೆ ಬಿಟ್ಟು ಓಡಿಸ್ತೀಯ ನೀನು ಅಂತ ಕೂಡ ಹೇಳ್ತಾರೆ. ಬಟ್ ಪವಿತ್ರ ಇದು ನಿಮ್ಮ ತಪ್ಪು ಕಲ್ಪನೆ ಅಂತ ಕೂಡ ಹೇಳ್ತಾಳೆ. ಬಟ್ ಅದು ಅರ್ಥ ಆಗಲ್ಲ ರಾಧಿಕಾಗ. ಇದರ ನಡುವೆ ಪವಿತ್ರ ದೇವ್ರನ್ನ ಒಂದು ಪ್ರಶ್ನೆ ಮಾಡ್ತಾರೆ, ನಿಮ್ಗೆ ಯಾಕೆ ಮಾವನ ಮೇಲ್ಸಿಟ್ಟು ನೀವು ಯಾಕೆ ಅವ್ರ ಜೊತೆ ಅಷ್ಟಾಗಿ ಮಾತಾಡುವುದಿಲ್ಲ ಅಂತ ಹೇಳಿ. ಆಗ ದೇವ್ ಹೇಳ್ತಕ್ಕಂಥದ್ದು, ಚಿಕ್ಕದ್ರಿಂದ ನನಗೆ ಅವ್ರ ಜೊತೆ ಬಾಂಡಿಂಗ್ ಇಲ್ಲ. ಬಿಕಾಸ್ ನನ್ನ ಅಮ್ಮನ ನೋವಿಗೆ ಅವ್ರು ಕಾರಣ ಆಗಿದ್ದಾರೆ. ಪ್ರತಿ ಕ್ಷಣ ಅಮ್ಮನನ್ನ ನೋಯಿಸುವುದೇ ಅವರ ಗುರಿ. ಹಾಗಾಗಿ ನನಗೆ ಅವರು ಇಷ್ಟ ಇಲ್ಲ ಅಂತ. ಆ ಒಂದು ಕ್ಷಣ ಪವಿತ್ರ ಒಂದು ತೀರ್ಮಾನ ಮಾಡ್ಕೋತಾಳೆ. ತಾನು ಮನೆ ಬಿಟ್ಟು ಹೋಗೋ ಮುನ್ನ ದೇವ್ ಮತ್ತೆ ಅವ್ರ ತಂದೆಯನ್ನ ಬಂದ್ ಮಾಡಬೇಕು. ಜೊತೆಗೆ ಇಲ್ಲಿ ಪದ್ಮಮ್ಮ ವಿಷಯದಲ್ಲಿ ಯಾಕೆ ಮಾವ ಆ ರೀತಿ ನಡ್ಕೊಂಡ್ರು ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ. ಇದರ ನಡುವೆ ಇಲ್ಲಿ ದೇವ್ ಮತ್ತೆ ಪವಿತ್ರ ಒಂದು ದಿನ ಆ ಮನೆಯಲ್ಲಿ ಕಳೀತಾರೆ. ಆ ಒಂದು ಸಮಯದಲ್ಲಿ ನಮ್ರತಾ ದೇವ್ನನ್ನ ಕೂಡ ಕರೆಸ್ಕೋತಾಳೆ. ಬಿಕಾಸ್ ದೇವ್ ಮತ್ತೆ ಪವಿತ್ರ ಜೊತೆಗಿರೋದು ಆಕೆಗೆ ಇಷ್ಟ ಆಗುದಿಲ್ಲ. ಹಾಗಾಗಿ ಮಧ್ಯರಾತ್ರಿಯಲ್ಲೇ ಏನೋ ಒಂದು ನೆಪ ಹುಡ್ಡಿ ದೇವ್ನನ್ನ ಕರೆಸ್ಕೋತಾಳೆ. ಫೈನಲಿ ಬೆಳಿಗ್ಗೆ ಆಗ್ತದಾಗೆ ದೇವ್ ಮತ್ತೆ ಪವಿತ್ರ ಆ ಮನೆಯನ್ನ ಬಿಟ್ಟು ತಮ್ಮ ಮನೆಗೆ ವಾಪಸಾತಿ ಆಗ್ತಾರ. ಇದರ ನಡುವೆ ಮೊದಲೇ ಹೇಳಿದ್ಲು ಪವಿತ್ರ, ನಾನು ಮನೆ ಬಿಟ್ಟು ಹೋಗ್ತೀನಿ, ಖಂಡಿತ ಹೇಗೆ ಹೋಗ್ತೀನಿ ಅನ್ನೋದನ್ನ ಮನೆಗೆ ಹೋದ ನಂತರ ಹೇಳ್ತೀನಿ ಅಂತ. ಹಾಗಾಗಿ ರಾಧಿಕಾ ಬಳಿಗೆ ಬಂದಂತ ಪವಿತ್ರ, ನಾನು ನಿಮ್ಗೆ ಅಲ್ಲೇ ಹೇಳಿದ್ದೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿ. ಖಂಡಿತ ಹೇಗೆ ಹೋಗ್ತೀನಿ ಅನ್ನೋದನ್ನ ನಾನು ತೀರ್ಮಾನ ಮಾಡ್ತೀನಿ. ಬಟ್ ಖಂಡಿತವಾಗ್ಲೂ ಮಾತು ಕೊಟ್ಟಾಗೆ ಮನೆ ಬಿಟ್ಟು ಹೋಗ್ತೀನಿ. ಆದ್ರೆ ಅದಕ್ಕೂ ಮುನ್ನ ನಂದು ಒಂದು ಕಂಡೀಷನ್ ಇದೆ. ಈ ಒಂದು ಮನೆಯಲ್ಲಿ ಎಲ್ಲರೂ ಕೂಡ ಖುಷಿಯಾಗಿರ್ಬೇಕು. ಎಲ್ಲರ ಮೊಗದಲ್ಲೂ ಕೂಡ ಖುಷಿ ನೆಲೆಸಿದ ನಂತರ ಆ ಒಂದು ಮರುಕ್ಷಣನೇ ನಾನು ಮನೆ ಬಿಟ್ಟು ಹೋಗ್ತೀನಿ. ಯಾವುದೇ ರೀತಿಯಲ್ಲೂ ಕೂಡ ನಾನು ಈ ಮನೆಯಲ್ಲಿ ಒಂದು ಕ್ಷಣ ಕೂಡ ಉಳ್ಕೊಳ್ಳುವುದಿಲ್ಲ ಅಂತ ಹೇಳಿ. ಆದ್ರೆ ಇಲ್ಲಿ ರಾಧಿಕಾ ಅವರು ಎಲ್ಲರ ಮುಖದಲ್ಲೂ ಖುಷಿ ತರುವುದು ನನ್ನ ಕೆಲಸ ಕೂಡ ಆಗದ. ಹಾಗಾಗಿ ನಾನು ಎಲ್ಲರ ಮುಖದಲ್ಲೂ ಖುಷಿ ತರೋ ಕೆಲಸವನ್ನ ಮಾಡ್ತೀನಿ, ನೀನು ನಿನ್ನ ಕೆಲಸವನ್ನ ಮಾಡು, ಮನೆ ಬಿಟ್ಟು ಹೋಗು ಅಂತ ಹೇಳ್ತಾರೆ ರಾಧಿಕಾ. ಆದ್ರೆ ಇಲ್ಲಿ ಅತ್ತೆಯ ಮಾತಿಗೆ ವಿರುದ್ಧವಾಗಿ ನಿಂತಂತ ಪವಿತ್ರ, ನನ್ನ ಕೆಲಸ ಅದು ನನ್ನ ಜವಾಬ್ದಾರಿ, ಖಂಡಿತ ದೇವ್ ಮತ್ತೆ ಅವ್ರ ತಂದೆಯನ್ನ ಒಂದು ಮಾಡಬೇಕಾಗಿದೆ. ಜೊತೆಗೆ ಇಡೀ ಮನೆ ಖುಷಿಯಾಗಿರ್ಬೇಕು, ಅದನ್ನ ನಾನು ಮಾಡೇ ಹೋಗ್ತೀನಿ ಅಂತ ಹೇಳಿ ಪಣ ತೊಡ್ತಿದ್ದಾರೆ. ಅತ್ತೆಗೆ ಸವಾಲಿಸುತ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗತ್ತೆ? ಸಾಕಷ್ಟು ವಿಷಯಗಳು, ಗುಟ್ಟುಗಳು ಹೊರಬೀಳ್ಬೇಕಾಗಿದೆ. ಎಲ್ಲವನ್ನ ಕೂಡ ಪವಿತ್ರ ಹೊರ ತೆಗಿತಾರ, ಎಲ್ಲದಕ್ಕೂ ಕೂಡ ಉತ್ತರ ಕಂಡ್ಕೋತಾರ. ಏನಾಗತ್ತೆ ಅನ್ನೋದನ್ನ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡುವುದನ್ನ ಮರಿಬೇಡಿ.